ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಆಗಿದ್ದಕ್ಕೆ ಈಗ ರಾಜಕೀಯ ಸಮರ ಜೋರಾಗ್ತಾ ಇದೆ. ಇದರ ಹಿಂದೆ ಬಿಜೆಪಿಯ ಒಳಸಂಚು ಅಂತ ಬಾಂಬ್ ಸಿಡಿಸಿದ್ದಕ್ಕೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಸದ್ಯ ಆರೋಪ ಪ್ರತ್ಯಾರೋಪದ ಸಮರ ತಾರಕಕ್ಕೇರಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ, ಕೈ ಕಮಲ ವಾಕ್ ಸಮರ. ಒಳಸಂಚು ಎಂದ ಡಿಕೆಶಿ ವಿರುದ್ಧ ಕೇಸರಿ ಪಡೆ ಘರ್ಜನೆ. ಒಂದು ದೊಡ್ಡ ಒಳಸಂಚು ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡೋ ಸಂದರ್ಭದಲ್ಲಿ ಸಿಬಿಐನವ್ರು ತಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟ, ಯಾಕೆಂದ್ರೆ ಟ್ರಯಲ್ ಎಲ್ಲ ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಈ ಮಾತು ಬಿಜೆಪಿ ನಾಯಕರು ಕೆರಳುವಂತೆ ಮಾಡಿದೆ. ಇಡೀ ಪ್ರಕರಣದ ತನಿಖೆ ನಡೆದ ಹಾದಿಯಲ್ಲಿ ದೊಡ್ಡ ಒಳಸಂಚು ಅಡಗಿದೆ. ಬಿ ರಿಪೋರ್ಟ್ ಸಲ್ಲಿಕೆಯಾಗುವ ಹಂತದಲ್ಲಿದ್ದ ಕೇಸನ್ನ ಮತ್ತೆ ಕೆದಕಿ ಜೈಲು ಪಾಲಾಗುವಂತೆ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ರಾಜಕೀಯವಾಗಿ ಮುಗಿಸಲು ಈ ಸಂಚು ರೂಪಿಸಿದ್ದಾರೆ ಎಂಬ ಆರೋಪಕ್ಕೆ ಬಿಜೆಪಿ ಕೆಂಡ ಕಾರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಗೌರವ ಕೊಡದೆ ಅದನ್ನ ಮೀರಿ ಮಾತನಾಡಿದ್ದಾರೆ. ನ್ಯಾಯಾಂಗ ನಿಂದನೆ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ವಾಪಸ್ ಪಡೆಯದಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕುವ ಸಂದರ್ಭ ಬರಬಹುದು ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಕಾನೂನಿನ ಬಗ್ಗೆ ಗೌರವ ಇದ್ದಿದ್ರೆ, ದೇಶದ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಮತ್ತು ಕೋರ್ಟ್ಗಳ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ, ನ್ಯಾಯದ ಬಗ್ಗೆ ಗೌರವ ಇದ್ದಿದ್ರೆ ಬಹುಶಃ ಅವರು ಇದನ್ನ ಮಾತಾಡ್ತಿರ್ಲಿಲ್ಲ. ಓಲೈಕೆ ಇದು ಅತಿರೇಕಕ್ಕೂ ಹೋಗ್ಬಾರ್ದು, ಮಿತಿಯನ್ನು ಮೀರಬಾರ್ದು. ಅವ್ರು ಮಾಡಿರ್ತಕ್ಕಂತ ಇದು ಹೇಗಿದೆ ಅಂದ್ರೆ ಬಿಜೆಪಿ ಅವರು ಅಗೆತನ ತೀರಿಸಿಕೊಂಡಿದ್ದಾರೆ ಅಂತ. ಅಲ್ಲಿ ಕುಳಿತಿರ್ತಕ್ಕಂತ ಜಡ್ಜಿಗಳು ಬಿಜೆಪಿ ಪಕ್ಷದವರ. ವಿನಯ್ ಕುಲಕರ್ಣಿಗೆ ಕೊಲೆ ಮಾಡಲು ಯಾರು ಹೇಳಿದ್ದು ಅಂತನೂ ಡಿಕೆಶಿ ಹೇಳಲಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಏನೇ ಮಾಡಿದ್ರೂ ತಪ್ಪಿಲ್ಲ, ಬಿಜೆಪಿಯವರು ಮಾತ್ರ ಅವರಿಗೆ ತಪ್ಪಾಗಿ ಕಾಣಿಸ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಹೇಳಿದ್ರ ಕೊಲೆ ಮಾಡಕ್ಕೆ, ಬಿಜೆಪಿ ಹೇಳಿದ್ರ ಕಾಂಗ್ರೆಸ್ ಅವರು ಹೇಳಿದ್ರು, ಅದನ್ನ ಸ್ಪಷ್ಟ ಮಾಡ್ಲಿ. ಸುಮ್ನೆ ಹೆಂಗ್ ಸಿಕ್ಕಾಕ್ಬಿಡ್ತಾರೆ. ಕೋರ್ಟ್ ಅಲ್ಲಿ ಪನಿಷ್ಮೆಂಟ್ ಆಗದೆ 10%. ಆದ್ರೆ ಇವತ್ತು ಅದ್ರಲ್ಲಿ ಎಲ್ಲಾ ಸಾಕ್ಷ್ಯಾಧಾರ ಯಾರ್ಯಾರು ಇದ್ರು ಅದ್ರಲ್ಲಿ ಇಬ್ಬರು ತಪ್ಪೊಪ್ಪಿಗೆಯನ್ನ ಕೊಟ್ಕೊಂಡಿದಾರಲ್ಲ. ನಾವ್ ಹೆಂಗ್ ಮಾಡಿದ್ರಿ, ಹೆಂಗ್ ಪ್ಲಾನ್ ಮಾಡಿದ್ರಿ ಎಲ್ಲ ಬಟಾ ಬಯಲಾಗಿದೆಯಲ್ಲ. ಇವತ್ತು ಅವರ ಸಾಕ್ಷಿಗಳನ್ನ, ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಕೂಡ ಪೂರಕವಾಗಿ ಅದಕ್ಕೆ ಕೊಟ್ಟಿದಾರಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಒಟ್ನಲ್ಲಿ ವಿನಯ್ ಕುಲಕರ್ಣಿ ಪ್ರಕರಣ ಮತ್ತೆ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಆರೋಪ ಪ್ರತ್ಯಾರೋಪಗಳಿಂದ ರಾಜಕೀಯ ಸಮರ ಜೋರಾಗ್ತಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಇವತ್ತಿನ ಪ್ರೈಮ್ ಬುಲೆಟಿನ್. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.